ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಮೂಲಕ ಈ ವರ್ಷ ನಾಡಹಬ್ಬ ದಸರಾ ಉದ್ಘಾಟನೆಯಾಗ್ತಾ ಇದೆ. ಆಗ್ತಾ ಇದೆ. ತಾಯಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ಸರ್ವರಿಗೂ ಒಳಿತು ಮಾಡುವ, ಸದಾ ಒಳಿತು ಬಯಸುವ ಸದ್ಬುದ್ಧಿಯನ್ನ ನೀಡುತ್ತಾಳೆ. ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಾಡು ಸುಭಿಕ್ಷವಾಗಿರಬೇಕು, ಶಾಂತಿ ನೆಲೆಸಬೇಕು, ಆಶೀರ್ವಾದವನ್ನ ಬೇಡೋಣ, ಕೇಳೋಣ. ತಾಯಿ ಚಾಮುಂಡಿ ಶಕ್ತಿಯ, ಧೈರ್ಯದ, ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ. ನಮ್ಮೊಳಗಿನ ದ್ವೇಷ, ಅಸಹಿಷ್ಣುತೆ, ಹಾಗೆ ಇವುಗಳನ್ನು ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ, ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ, ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ, ಸಹಾನುಭೂತಿ, ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸಲಿ. ಇವತ್ತು ಬೆಳಗಿಸ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನು ಕಂಡುಕೊಳ್ಳಿ ಅಂತ ಆಶಿಸ್ತೀನಿ. ಈ ಸಾರಿ ವಿಶೇಷವಾಗಿ ಅಲ್ಲ 11ನೇ ದಿನ ನಾವು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥದ್ದು. ಇದನ್ನ ಶಾಸ್ತ್ರ ಏನ್ ಹೇಳ್ತಾರೆ ಪಂಡಿತರು, ಅವ್ರ ಪ್ರಕಾರ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರಿಂದ ಎಂದಿನಂತೆ ಈ ಸಾರಿನೂ ಕೂಡ ದಸರಾ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ, ಸಡಗರದಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಈ ಸಾರಿ ಒಳ್ಳೆ ಮಳೆ ಆಗಿದೆ. ಕಳೆದ ವರ್ಷನೂ ಒಳ್ಳೆ ಮಳೆ ಆಗಿತ್ತು, ಈ ವರ್ಷನೂ ಒಳ್ಳೆ ಮಳೆ ಆಗಿದೆ. ಕೆರೆಕಟ್ಟೆಗಳೆಲ್ಲ ತುಂಬಿದವೆ, ಜಲಾಶಯಗಳೆಲ್ಲ ತುಂಬಿದವೆ. ಜನರ ಮುಖದಲ್ಲಿ ಮಂದಹಾಸ ಇದೆ. ವಸ್ತುಗಳಲ್ಲಿ ಪಾದರಕ್ಷೆ 18% ಇಂದ 5% ಬಂದಿದೆ. ದಿನನಿತ್ಯ ಉಪಯೋಗಿಸುವಂತ ಟೂತ್ ಪೇಸ್ಟ್, ಶಾಂಪು ಇವೆಲ್ಲ 30% ಇಂದ 5% ಸ್ಲಾಬ್ ಇರ್ತದೆ. ಪ್ರಾಯಶಃ ಇವೆಲ್ಲರೂ ಜನಸಾಮಾನ್ಯರಿಗೆ ನೀಡಿರ್ತಕ್ಕಂಥ ಒತ್ತಡವನ್ನ ಹೊರಗಿಟ್ಟಿರುವಂಥದ್ದು. ಅದೇ ರೀತಿ ರೈತರಿಗೆ, ನಮ್ಮ ಅನ್ನದಾತರಿಗೆ ನೋಡಿದ್ರೆ ಟ್ರಾಕ್ಟರ್ಗಳು ಮತ್ತೆ ಈ ಕೊಯ್ಲು ಮಾಡುವಂತ ಕೆಲವು ಯಂತ್ರಗಳಲ್ಲಿ ಇದರಲ್ಲೆಲ್ಲದ್ರೂ ಮುಂಚೆ 18% ಇಂದ ಇವಾಗ 12, ಕೆಲವುದ್ರಲ್ಲಿ 12% ಇದೆ, ಕೆಲವಕ್ಕೆ 5% ತಂದಿರುವಂಥದ್ದು. ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 33 ಜೀವ ಉಳಿಸೋ ಔಷಧಿಗಳನ್ನ ರೌಂಡ್ ಆಫ್ ಮಾಡಿ ಅದನ್ನ 12% ಇಂದ 0% ತಂದಿರೋದು. ಅಂದ್ರೆ ಜೀವಕ್ಕೆ ಬೇಕಾಗಿರುವಂತ ಪ್ರಾಯಶಃ ಜೀವ ಉಳಿಸುವಂತ ಔಷಧಿಗಳೇ ಎಲ್ಲದನ್ನು ಈಗ 0% ತಂದಿರೋದು. ಆ ತರ ಇನ್ನು ಮತ್ತೆ ವೈಯಕ್ತಿಕ ವಿಮೆ ಏನ್ ತಗೊಳ್ತಾ ಇದ್ರು ಅದರಲ್ಲಿ 18% ಇಂದ 0 ತಂದಿರೋದು. ಈ ತರ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಪ್ರಾಯಶಃ ಮುಂಚೆ ಟ್ಯಾಕ್ಸಸ್ ಪ್ರತಿ ಸರಿ ಜಾಸ್ತಿ ಆಗೋದು, ಕಮ್ಮಿ ಆಗೋದು,